ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವ್ಯಕ್ತ ಮುರಳಿ, ದಿನಾಂಕ 7/4/1983. ಅಂದರೆ ಅವ್ಯಕ್ತ ಬಾಪ್ದಾದ. ಇದು 83ನೇ ಇಸ್ವೆಗ ನುಡಿಸಿದಂಥ ಮುರಳಿ. ಮಾತೆಯರಿಗಾಗಿ 2 ಅಮೂಲ್ಯ ಶಬ್ದಗಳು. ಇಂದು ಬಾಪ್ದಾದ ವಿಶೇಷ ನಿಮಿತ್ತರಾದ ಡಬಲ್ ಸೇವಾದಾರಿ ಬಾಪ್ ದಾದಾರ ಸ್ನೇಹಿ ಮಾತೆಯರಿಗೆ 2 ಮಾತನ್ನು ಹೇಳುತ್ತಿದ್ದೇವೆ. ಅದನ್ನು ಸದಾ ತಂದೆಯ ಶಿಕ್ಷಣದ ಉಡುಗೊರೆಯಾಗಿ ಜೊತೆಯಾಗಿ ಇಟ್ಟುಕೊಳ್ಳಿ. 1, ಲೌಕಿಕದಲ್ಲಿ ಅಲೌಕಿಕ ಸ್ಮೃತಿ, ಸದಾ ಸೇವಾದಾರಿಯ ಸ್ಮೃತಿ, ಸದಾ ಟ್ರಸ್ಟಿಯ ಸ್ಮೃತಿ. ಏನು ಹೇಳಿದ್ರು ಬಾಬಾ? ಎಂಥ ಸ್ಮೃತಿ ಇರಬೇಕು ಅಂತ ಹೇಳಿದ್ರು ಬಾಬಾ? ಅಲೌಕಿಕ ಸ್ಮೃತಿ, ಟ್ರಸ್ಟಿಯ ಸ್ಮೃತಿ. ಅಂದ್ರೇನು? ನಾನು ನಿಮಿತ್ತ ಇದ್ದೀನಿ. ಎಲ್ಲ ಮನೆ ಬಾಬಂದು, ಈ ಮನೆಯ ಸದಸ್ಯರೆಲ್ಲ ಬಾಬನ ಮಕ್ಕಳು, ಬಾಬನ ಮನೆ, ಬಾಬನ ಪರಿವಾರ, ಬಾಬನ ಮಕ್ಕಳು. ಇದು ಒಂದು ಸೇವಾ ಕೇಂದ್ರ. ಇಲ್ಲಿ ಪರಮಾತ್ಮನ ಮಕ್ಕಳಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ. ಈ ಥರ ಟ್ರಸ್ಟಿಯ ಭಾವನೆ, ಸೇವಾದಾರಿಯ ಸ್ಮೃತಿ. ಇನ್ನೊಂದು ಸರ್ವರ ಪ್ರತಿ ಆತ್ಮಿಕ ಭಾವ, ಕಲ್ಯಾಣ ಭಾವನೆ, ಶ್ರೇಷ್ಠ ಮಾಡುವ ಶುಭ ಭಾವನೆ. ಹೇಗೆ ಅನ್ಯ ಆತ್ಮಗಳನ್ನು ಸೇವೆಯ ಭಾವನೆಯಿಂದ ನೋಡುತ್ತೀರೋ, ಮಾತನಾಡುತ್ತೀರೋ, ಅದೇ ರೀತಿ ನಿಮಿತ್ತರಾದ ಲೌಕಿಕ ಪರಿವಾರದ ಆತ್ಮಗಳನ್ನು ಸಹ ನೋಡುತ್ತೀರಾ? ಬಾಬಾ ಏನು ಹೇಳ್ತಾ ಇದ್ದಾರೆ? ನನ್ನ ಮಕ್ಕಳು, ನನ್ನ ಮನೆ, ಈ ಥರ ಈ ಲೌಕಿಕ ಸ್ಮೃತಿಯಿಂದ ನೋಡ್ದಂಗೆ ಅಲೌಕಿಕ ಸ್ಮೃತಿಯಿಂದ ನೋಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. ನನ್ನ ಮಗ, ನನ್ನ ಪತಿ, ಇವರ ಕಲ್ಯಾಣವಾಗಲಿ ಎಂದು ಸೀಮಿತದಲ್ಲಿ ಬರಬೇಡಿ. ಮಕ್ಕಳು ಪರಿವರ್ತನೆಯಾಗಲಿ, ಪತಿ ಸಹಯೋಗಿ ಆಗಲಿ, ಮನೆಯವರೆಲ್ಲ ಜೊತೆಗಿರಲಿ ಎಂದು ಬಹುಸಂಖ್ಯೆಯಲ್ಲಿ ಬಾಪ್ದಾದರವರ ಮುಂದೆ ಆಸೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಕೇವಲ ಆತ್ಮಗಳನ್ನು ತಮ್ಮವರೆಂದು ತಿಳಿದು ಆ ಆಸೆಯನ್ನು ಏಕೆ ಇಟ್ಟುಕೊಳ್ಳುತ್ತೀರಿ? ನನ್ನತನವಿದ್ದರೆ ಆತ್ಮಿಕ ದೃಷ್ಟಿ, ಕಲ್ಯಾಣ ದೃಷ್ಟಿ ಕೊಡಲಾರಿರಿ. ಈ ಸೀಮಿತವಾದ ಗೋಡೆಯ ಕಾರಣ ತಮ್ಮ ಶುಭ ಭಾವನೆ ಅಥವಾ ಕಲ್ಯಾಣದ ಶುಭ ಭಾವನೆಯ ಇಚ್ಛೆ ಆ ಆತ್ಮಗಳವರೆಗೆ ತಲುಪುವುದಿಲ್ಲ. ಆದ್ದರಿಂದ ಸಂಕಲ್ಪ ಒಳ್ಳೆಯದಾಗಿದ್ದರೂ ಸಾಧನ ಯಥಾರ್ಥವಿಲ್ಲವಾದರೆ ಫಲಿತಾಂಶ ಹೇಗೆ ಬರಬೇಕು? ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಬಾಬಾ ನಮ್ಮ ಪತಿ ಬಾಬನ ಮಗು ಆಗಲಿ, ನಮ್ಮ ಮಕ್ಕಳು ಬಾಬನ ಮಕ್ಕಳಾಗಲಿ, ಈ ಥರದ ಸಂಕಲ್ಪ ಮಾಡಬೇಡ್ರಿ. ಹಿಂಗೆ ಬೇರೆಯವ್ರನ್ನು ಕಲ್ಯಾಣ ಭಾವನೆಯಿಂದ ನೋಡ್ತೀವಲ್ಲ, ಎಲ್ಲ ಆತ್ಮಗಳು ಭಗವಂತನ ಮಕ್ಕಳಾಗಲಿ ಅಂದಾಗ ಆತ್ಮಿಕ ದೃಷ್ಟಿ, ನಾನು ಎಲ್ಲರಿಗೆ ಒಳ್ಳೆಯದನ್ನೇ ಮಾಡ್ತೀನಿ ಅನ್ನೋ ಭಾವನೆ ಹೆಂಗೆ ಇಮರ್ಜ್ ಆಗ್ತದೆ ನೋಡ್ರಿ. ಸ್ವಾರ್ಥ ಇಲ್ದಲ್ಲಿ ಒಂದು ಪಾಸಿಟಿವ್ ಶಕ್ತಿ, ಶುಭ ಭಾವನೆ ಇಮರ್ಜ್ ಆಗ್ತದೆ. ಅದೇ ರೀತಿ ಇಲ್ಲಿ ಆ ಮಕ್ಕಳನ್ನು ಕೂಡ, ಇದು ಅವು ನನ್ನ ಸೋದರ ಆತ್ಮಗಳು. ಯಾವಾಗಲೂ ಯಾವ ದೃಷ್ಟಿಯಿಂದ ನಾವು ನೋಡ್ತಾ ಇರಬೇಕು? ಇವು ನನ್ನ ಸೋದರ ಆತ್ಮಗಳು, ಇವು ಬಾಬನ ಮಕ್ಕಳು, ನನ್ನ ಸೋದರ ಆತ್ಮಗಳು. ಈ ಸೋದರ ಆತ್ಮಗಳಿಗೆ ಬಾಬಾ ನಿಮ್ಮ ಸ್ನೇಹದ ಕಿರಣ ತುಂಬಲಿ, ಅವರು ಬಾಬನ ಮಡ್ಲಿಗೆ ಬರಲಿ. ಈ ಥರ ಅಲೌಕಿಕ ದೃಷ್ಟಿಯಿಂದ ನೋಡ್ರಿ, ಆಗ ನಿಮ್ಮ ಸಂಕಲ್ಪ ಫಲಿತಾಂಶ ಬರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸದಾ ಬೇಹದ್ದಿನ ಆತ್ಮಿಕ ದೃಷ್ಟಿ, ಸಹೋದರತ್ವದ ಸಂಬಂಧದ ವೃತ್ತಿ ಇರಲಿ. ಯಾವುದೇ ಆತ್ಮನ ಪ್ರತಿ ಶುಭ ಭಾವನೆಯನ್ನು ಇಟ್ಟುಕೊಳ್ಳುವುದರ ಫಲ ಅವಶ್ಯ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಪುರುಷಾರ್ಥದಲ್ಲಿ ದಣಿಯಬೇಡಿ. ಬಹಳಷ್ಟು ಪರಿಶ್ರಮ ಪಟ್ಟಿವಿರಿ, ಆದರೆ ಇವರು ಬದಲಾವಣೆಯಾಗುವುದಿಲ್ಲ ಎಂದು ಬೇಸರ ಮಾಡಿಕೊಳ್ಳಬೇಡಿ. ನಿಶ್ಚಯ ಬುದ್ಧಿಯವರಾಗಿ, ನನ್ನತನದ ಸಂಬಂಧದಿಂದ ನಿರ್ಲಿಪ್ತರಾಗಿ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ? ನನ್ನ ಮಕ್ಕಳು, ನನ್ನ ಪತಿಯ ಅಂತ ನಾವು ಸಂಕಲ್ಪ ಮಾಡಿದಾಗ ಅಲ್ಲೇನಾಗ್ತತೆ? ಎಷ್ಟು ಬಾಬಾಗೆ ಹೇಳ್ತೀವಿ, ಆದರೂ ಬಾಬಾ ಏನೋ ಇವ್ರನ್ನೆಲ್ಲ ಪರಿವರ್ತನೆ ಮಾಡಲೇ ಇಲ್ಲ. ಅಲ್ಲಿ ಏನಾಗ್ತತೆ? ಸೂಕ್ಷ್ಮವಾಗಿ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಬರುತ್ತೆ. ಅಲ್ಲಿ ಆ ಥರದ್ದು ಆದಾಗ ನಮ್ಮ ಸಂಕಲ್ಪಗಳು ಫಲಿತಾಂಶ ಸಿಗಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ? ಅಲೌಕಿಕ ದೃಷ್ಟಿ ಇರಲಿ ಅಂತ ಹೇಳ್ತಾರೆ ಬಾಬಾ. ಸಿಕ್ಕೇ ಸಿಗ್ತತೆ ನಿಮ್ಮ ಸಂಕಲ್ಪಕ್ಕೆ
ಆದರೆ ನಿಶ್ಚಯ ಬುದ್ಧಿಯವರಾಗ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕೆಲವು ಆತ್ಮಗಳಿಗೆ ಈಶ್ವರೀಯ ಆಸ್ತಿಯನ್ನು ಪಡೆಯಲು ಭಕ್ತಿಯ ಲೆಕ್ಕಾಚಾರ ಚುಕ್ತ ಆಗಲು ಸಮಯ ಹಿಡಿಸುತ್ತದೆ. ಆದ್ದರಿಂದ ತಾಳ್ಮೆಯಿಂದ ಸಾಕ್ಷಿಯಾಗಿ ನೋಡಿ, ನಿರಾಶರಾಗಬೇಡಿ. ಬಾಬಾ ಏನು ಹೇಳಿದರು, ಅವ್ರ ಪಾತ್ರ ಯಾವಾಗೈತೋ ಅವಾಗ ಬರ್ತಾರ. ಅವ್ರ ಭಕ್ತಿ ಮುಗಿದ ಮೇಲೆ ಬರೋದು ಪಾತ್ರ ಇರ್ತತೆ. ಅದಕ್ಕೆ ಇದೆಲ್ಲ ಜ್ಞಾನನ ಬುದ್ಧಿಯಲ್ಲಿಟ್ಟುಕೊಂಡು ನಿಶ್ಚಿಂತವಾಗಿರಿ, ನಿರಾಶರಾಗಬೇಡ್ರಿ ಅಂತ ಬಾಬಾ ಹೇಳ್ತಾರೆ. ಶಾಂತಿ ಮತ್ತು ಶಕ್ತಿಯ ಸಹಯೋಗ ಆತ್ಮಗಳಿಗೆ ಕೊಡುತ್ತಾ ಇರಿ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಲೌಕಿಕದಲ್ಲಿ ಅಲೌಕಿಕ ಭಾವನೆ ಇಟ್ಟುಕೊಳ್ಳುವಂತಹ ಡಬಲ್ ಸೇವಾದಾರಿ ಟ್ರಸ್ಟಿ ಮಕ್ಕಳ ಮಹತ್ವ ಬಹಳ ದೊಡ್ಡದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಒಂದಲ್ಲ ಒಂದು ದಿನ ಅವರು ಭಗವಂತನ ಮಕ್ಕಳು ಆಗೇ ಆಗ್ತಾರೆ ಅನ್ನೋ ಶುಭ ಭಾವನೆಯಿಂದ ಅವರಿಗೆ ಶಾಂತಿ ಮತ್ತು ಶಕ್ತಿಯ ಸಹಯೋಗ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಾವೇನು ಮಾಡಬೇಕು, ಶಾಂತಿಯ ಕಿರಣ ತುಂಬೋದು, ಶಕ್ತಿಯ ಕಿರಣ ತುಂಬೋದು, ಹೌದಾ. ಆಮೇಲೆ ಏನು, ಅವರಿಗೆ ದೈವಶಕ್ತಿಯ ಅನುಭೂತಿ ಮಾಡಿಸ್ಬೇಕು. ಮತ್ತು ಇನ್ನೊಂದೇನು ಅಂದರೆ, ನಾವು ಬಾಬನ ನೆನಪಿನಾಗ ಭೋಜನವನ್ನು ತಯಾರಿಸಿದಾಗ ಬಾಬಾನ ಶಕ್ತಿಗಳು ಬಾಬಾಗೆ ಭೋಗ ಇಡೋದ್ರಿಂದ ಆ ಶಕ್ತಿಗಳೆಲ್ಲ ಭೋಜನದಲ್ಲಿ ತುಂಬಿ ಅವರು ದೈವಶಕ್ತಿಯ ಅನುಭವ ಮಾಡ್ತಾ ಹೋಗ್ತಾರೆ. ಒಂದು ಪಾಯಿಂಟು ಇದು. ನಮ್ಮ ಪರಿವಾರದವರು ಬಾಬಾನ ಮಡ್ಲಲ್ಲಿ ಬರಬೇಕು ಅನ್ನೋದಕ್ಕೆ ಯುಕ್ತಿಗಳು. ಇನ್ನೊಂದು ಪಾಯಿಂಟ್ ಏನು ಅಂದರೆ, ನಮ್ಮ ಚಲನವಲನಗಳು ಸುಖ ಕೊಡುವಂಥದ್ದು ಇರಬೇಕು. ಕೆಲವ್ರು ನಾವು ಶ್ರೀಮತ ಮಾಡ್ತೀವಿ ಅಂತೇಳಿ ಒಂಥರ ಎಲ್ಲ ಅದು ಅವ್ರನ್ನ ಟಚ್ ಮಾಡಿಸ್ಕೊಂಬಂಗಿರೋದು, ಒಂಥರ ಈ ಥರ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಪ್ರೀತಿ ಸ್ನೇಹ ಕೊಡ್ತಾ ಇರಬೇಕು. ಅವ್ರು ಬೇರೆ ನಾವು ಬೇರೆ ಅನ್ನೋ, ನಾವು ಶ್ರೀಮತ ಮಾಡ್ತೀವಿ, ಅವ್ರದ್ದೇನು ನಾವು ಮುಟ್ಟಬಾರ್ದು, ಅವರೇ ದೂರ ದೂರ, ಈ ಥರ ಭಾವನೆನೂ ಆ ಥರ ಮಾಡ್ತಾರೆ. ಈ ಥರ ಮಾಡಿದಾಗೆಲ್ಲ ಅವರು ನಮ್ಮಿಂದ ದೂರ ಆಗೇ ಉಳಿದು ಬಿಡ್ತಾರೆ. ಸ್ನೇಹ ಪ್ರೀತಿ ತುಂಬುತ್ತಾ ಇರಬೇಕು. ನಮ್ಮ ಚಲನವಲನಗಳಲ್ಲಿ ಪ್ರೀತಿ ಕೊಡಬೇಕು ನಾವು ಚಲನವಲನಗಳಿಂದ. ಆಮೇಲೆ ಈಗ ನಾವೇನೇ ಶ್ರೀಮತ ನಡಿತೀವಿ ಅಂದರೆ ನಾವು ಸ್ವಯಂ ನಾವು ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ನಾವು ಅಶುದ್ಧ ಆಹಾರ ತಿನ್ನಲ್ಲ ಅಂಥೇಳಿ ಆ ಸ್ವಸ್ಥರಿಗಿಟ್ಟಿರ್ತಾರೆ. ಅದನ್ನ ಈ ಥರ ಮಾಡಬೇಕು, ಆ ಥರ ಅಡುಗೆ ಮಾಡಿಕೊಡು, ಈ ಥರ ಅಡುಗೆ ಮಾಡಿಕೊಡು ಅಂತ. ಅಲ್ಲಿ ಏನಾಗ್ತತೆ ಅಂದರೆ, ಅವರು ಮಾಡುವಾಗ ನಮಗೆ ಸಿಡ್ಸಿಡಾಪನ್ ಮಾಡ್ಕೊಂಡೇ ಮಾಡ್ತಿರ್ತಾರೆ. ಆ ಥರ ಅವರು ಅಶುದ್ಧ ಭಾವನೆಯಿಂದ ಮಾಡಿದಾಗ ಅದರಲ್ಲಿ ನೆಗೆಟಿವ್ ಎನರ್ಜಿ ತುಂಬುತ್ತೆ. ಅದರಿಂದ ನಮಗೆ ಪುರುಷಾರ್ಥ ಆಗಲ್ಲ. ಆದಷ್ಟು ನಾವು ಪ್ರಯತ್ನಪಟ್ಟು ಸ್ವಂತ ನಾವು ನಮ್ಮ ಕೈಯಿಂದ ಮಾಡ್ಕೊಂಡು ಶ್ರೀಮತ ನಡೆಸಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನಾವು ಶ್ರೀಮತ ನಡೆಸಬಾರ್ದು. ಶ್ರೀಮತ ನಡೆಸೋದ್ರಲ್ಲಿ ಇನ್ನೊಬ್ಬರಿಗೆ ದುಃಖ ಆಗಿರಬಾರ್ದು. ಆಮೇಲೆ ಕೆಲವ್ರಿಗೆ ಏನು ಭಾವನೆ ಅಂದರೆ, ಅತ್ತೆ ಆದವರು ಕೂತ್ಕೋಬೇಕು, ಸೊಸೆ ಆದವರು ಮಾಡಬೇಕು ಕೆಲಸ ಅನ್ನೋ ಭಾವನೆಯಿಂದ ಇರ್ತಾರೆ. ಆ ಥರ ಭಾವನೆ ಇರಬಾರ್ದು. ಆಮೇಲೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನಮ್ಮ ಕೈಲಾಗೋವರೆಗೂ ಒಂದು ಲೋಟ ನೀರು ಕೂಡ ಯಾರ ಹತ್ರನೂ ಇಸ್ಕೊಂಡು ಕುಡಿಬೇಡ್ರಿ ಅಂತ ಹೇಳ್ಯಾರ. ಯಾಕೆ ಅಂದರೆ, ಮತ್ತು ಒಂದು ಜನ್ಮದ ಮಾಡಿಸ್ಕೊಂಡ್ರೆ ಇನ್ನೊಂದು ಜನ್ಮದ ನಾವು ಮಾಡಲೇಬೇಕು, ಸಾಲ ಮಾಡಬೇಕಾಕ ತೀರಿಸ್ಕೋಬೇಕಾಕ ಅಂತ ಹೇಳ್ತಾರೆ. ನಾವು ಯಾರಿಂದನೂ ನಾವು ಆದಷ್ಟು ಸ್ವಂತ ಇನ್ನೊಬ್ರಿಗೆ ಕಷ್ಟ ಕೊಡ್ದಂಗೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಆಮೇಲೆ ಅವರಿಗೆ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು. ನಮಗೆ ಪ್ರೀತಿ ಐತೆ ಅಂದರೆ ದಿನಾಲೇ ಅವ್ರಿಗೆ ಮುದ್ದು ಕೊಟ್ಕೊಂತೇನಿರೋಕ್ಕಾಗಲ್ಲ. ನಮ್ಮ ಕೈಗಳು ಬದುಕೇ ಪ್ರೀತಿ. ಈಗಿನ ಆತ್ಮಗಳಿಗೆ ಶಕ್ತಿ ಇಲ್ಲ ಬದುಕು ಮಾಡೋಕ್ಕೆ. ಅವು ಜಲ್ದಿ ಸಿಟ್ಟಿ ಬರ್ತಿರ್ತವೆ, ಬೇಸರ ಮಾಡ್ಕೊತಿರ್ತವೆ. ಸ್ವಲ್ಪ ಸಹಯೋಗ ಕೊಡೋದು ಕೆಲಸದಲ್ಲಿ. ಈಗ ಅವು ಸಣ್ಣ ಸಣ್ಣ ಮಕ್ಕಳು ಇರ್ತವೆ, ಇವಾಗಿನ ಮಕ್ಕಳು ತುಂಬ ತೊಂದರೆ ಕೊಡ್ತಿರ್ತಾರೆ. ಅದಕ್ಕೆಲ್ಲ ಬೇಸತ್ಕೊಂಡು ರೋಸಿ ಹೋಗ್ತಿರ್ತಾರೆ. ನಾವು ಒಂದಿಷ್ಟು ಬದುಕಿನಲ್ಲಿ ಒಂದಿಷ್ಟು ಸಹಯೋಗ ಕೊಟ್ಟಾಗ ನಮಗೆ ಪ್ರೀತಿ ಹೆಚ್ಚಾಗ್ತದೆ. ಈ ಥರ ನಮ್ಮ
ದೈವಿ ಚಲನವಲನೆಯಿಂದ ಸ್ನೇಹ ಪ್ರೀತಿ ಕೊಟ್ಟು ಅದು ದೈವ ಶಕ್ತಿಯ ಅನುಭವ ಮಾಡಿಸ್ಬೇಕು. ಆಗ ಅವರಲ್ಲಿ ನಮಗೆ ಒಂದು ಶುಭ ಭಾವನೆ, ಚೆನ್ನಾಗಪ್ಪ ಇವರು ಓಂ ಶಾಂತಿಗೆ ಹೋಗೋದಕ್ಕೆ ಚೆನ್ನಾಗಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರಬೇಕು. ನಾವು ಅವರಿಗೆ ಏನು ಅವರಿಂದ ನಾವು ಅವರಿಗೆ ಕೆಲಸ ಕೊಡ್ತಾ ಇನ್ನೂ ಪರಿಶ್ರಮ ಮಾಡ್ತಾ ಇರ್ತೀವಿ ಅಂದರೆ ಅವರು ಆಮೇಲೆ ನಾವು ಏನಾದರೂ ನಾನು ಮನೆಗೆ ದೊಡ್ಡವರು ಅನ್ನೋ ಒಂದು ದೇಹಾಭಿಮಾನದಿಂದ ಅವರಿಗೆ ದುಃಖ ಕೊಡ್ತಾ ಇದ್ದರೆ ಅವರು ನಾವು ಒಂದು ಯೋಗ ಮಾಡ್ತಾ ಇದ್ರು ಇವ್ರೇನು ಯೋಗ ಮಾಡ್ತಾರೋ ಏನೋ, ಇವ್ರು ಓಂ ಶಾಂತಿಗೆ ಇದನ್ನೇ ಹೇಳ್ಕೊಡ್ತಾರೇನೋ, ಪದೇ ಪದೇ ಅವ್ರಿಗೆ ನಮಗೆ ನೆಗೆಟಿವ್ ಸಂಕಲ್ಪ ಹಾಕ್ತಾ ಇರ್ತಾರೆ. ಅದಕ್ಕೆ ಆ ಥರ ಇರಬಾರ್ದು. ಸ್ನೇಹ ಪ್ರೀತಿ ನಂದ ಗೋಕುಲ ಆಗಿರಬೇಕು. ಅದಕ್ಕೆ ಚಾರಿಟಿ ಬಿಗಿನ್ ಅಟ್ ಹೋಮ್ ಅಂತಾರೆ. ಮೊದಲು ನಾವಿರೋ ಜಾಗನ ಒಂದು ಪಾಸಿಟಿವ್ ಶಕ್ತಿ ತುಂಬಿದ ಸ್ಥಳವನ್ನಾಗಿ ನಾವು ನಮ್ಮ ಯೋಗ ಶಕ್ತಿಯಿಂದ ಪರಿವರ್ತನೆ ಮಾಡ್ಕೋಬೇಕು. ಕೆಲವರು ನಾವೇನು ತೊಂದರೆ ಕೊಡಲಿಲ್ಲಿದ್ರು ಅವ್ರು ತೊಂದರೆ ಕೊಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದು ಲೆಕ್ಕಾಚಾರ ಇರ್ತದೆ, ಯಾವ ಜನ್ಮದಲ್ಲಿ ನಾವು ದುಃಖ ಕೊಟ್ಟಿರ್ತೀವಿ. ಈಗ ಆ ದುಃಖ ಯೋಗ ಬಾಬಾ ನೆನ್ಪು ಮಾಡ್ದಂಗಲ್ಲ, ಆ ಕರ್ಮ ಭಸ್ಮ ಆದಂಗಲ್ಲ, ಅವರು ಪರಿವರ್ತನೆ ಆಗ್ತಾರೆ ಶುಭ ಭಾವನೆಯಿಂದ. ಇದು ಒಳ್ಳೆ ಆತ್ಮ, ಇದು ಶ್ರೇಷ್ಠ ಆತ್ಮ ಅಂತ ಶುಭ ಭಾವನೆ ಕೊಡ್ತಾ ಈ ಥರ ಪರಿವರ್ತನೆ ಮಾಡ್ಕೋಬೇಕು. ಅವ್ರಿಗೆ ಆಶೀರ್ವಾದ ತುಂಬ್ತಾ ಈ ಥರ ಪರಿವರ್ತನೆ ಮಾಡಿಕೊಂಡು ನಾವು ಇರುವ ಜಾಗನ ಮೊದಲು ಒಂದು ಅಂದರೆ ಮನೆ ಸೆಂಟರ್ ಅಂತ ಹೇಳ್ತಾರಲ್ಲ ಬಾಬಾ, ಈ ಥರ ಸೇವಾ ಕೇಂದ್ರದ ವೈಬ್ರೇಷನ್ ಬರುವಷ್ಟು ನಾವು ಯೋಗ ಶಕ್ತಿನ ತಯಾರು ಮಾಡ್ಕೋಬೇಕು. ಆಗ ಅಲ್ಲೇನಾಗ್ತತೆ, ನಮ್ಮ ಪುರುಷಾರ್ಥನೂ ಆಗ್ತತೆ, ನಮ್ಮ ದೈವಶಕ್ತಿಯ ಅನುಭವ ಸದಸ್ಯರಿಗೂ ಆಗ್ತತೆ. ಆಮೇಲೆ ನಾವು ಬಾಬಾನ ಹೆಚ್ಚು ಹೆಚ್ಚು ನೆನಪು ಮಾಡಿದಂತೆಲ್ಲ ಅವರು ಒಂದು ಅನುಭವ ಮಾಡ್ತಾರೆ. ಇವ್ರನ್ನ ಒಂದು ಓಂ ಶಾಂತಿಗೆ ಹೋಗೋದ್ರಿಂದ ನಮಗೆಲ್ಲ ಒಳ್ಳೇದಾಗ್ತಾ ಇದೆ, ಬಾಬಾ ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಭಾವನೆನೂ ಅವರು ಅನುಭವ ಮಾಡ್ತಾ ಹೋಗ್ತಾರೆ. ಈ ಥರ ಅವ್ರು ಅನುಭವ ಮಾಡಿದಂತೆಲ್ಲ ನಿಧಾನವಾಗಿ ನಾವು ಹೇಳುವ ಮಾತುಗಳಿಗೆ ಗೌರವ ಕೊಟ್ಟು ನಿಧಾನವಾಗಿ ಅವರು ಬಾಬನ ಮಡ್ಲಿಗೆ ಬರೋ ಸಾಧ್ಯತೆ ಇರ್ತತೆ. ಅದು ಬಿಟ್ಟು ಬಾಬಾ ನನ್ನ ಮಕ್ಕಳನ್ನ ನಿನ್ನ ಮಡ್ಲಿಗೆ ಹಾಕಿ ಅವರು ಬಾಬನ ಮಗು ಆಗಲಿ ಬರೀ ಸಂಕಲ್ಪ ಮಾಡೋದ್ರಿಂದ ಏನೂ ಆಗಲ್ಲ. ಅಲ್ಲಿ ಯುಕ್ತಿ ವಿಧಿ ವಿಧಾನಗಳಂತೆ ಮಾಡಿದಾಗ ನಾವು ಎಲ್ಲರನ್ನ ಬಾಬನ ಸಂಬಂಧದಲ್ಲಿ ತರೋಕ್ಕಾಗ್ತತೆ, ತರಲೇಬೇಕು. ಯಾಕೆ ಅಂದರೆ ಇವರು ಜನ್ಮಾಂತರ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. ಒಂದೇ ಜನ್ಮ ಅಲ್ಲ, ತಂದೆ ಆದವ್ರು ಮಗ ಆಗಿ ಬರ್ತಾನೆ, ಪತಿಯಾಗಿ ಸೊಸೆಯಾಗಿ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ, ಆತ್ಮ. 2 ದೇಹ ಹೆಣ್ಣು 2 ದೇಹ ಗಂಡು ಪದೇ ಪದೇ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. ಆ ಆತ್ಮನ ನಾವು ಬಾಬನ ಮಗನ ಮಾಡಿ ಅದಕ್ಕೆ ಭಾಗ್ಯ ತುಂಬಿದಾಗ ಅದನ್ನು ಸುಖದ ಅನುಭವ ಮಾಡೋರು ಯಾರು? ನಾವೇ. ಅದು ಮಗ ಈಗ ಬಾಬನ ಮಗು ಆತಂದರೆ ಒಂದು ಜನ್ಮದಾಗ ರಾಜಕುಮಾರ ಆಗ್ತಾನೆ, ಆಗ ನಾನು ರಾಜಮಾತೆ ಆಗ್ತೀವಿ. ಅಂದರೆ ಹೆಜ್ಜೆ ಇಟ್ಟಲ್ಲಿ ಪದ್ಮ ಅಂದ್ರೇನು? ಪ್ರತಿಯೊಂದು ಬಾಬನ ಶ್ರೀಮತದಂತೆ ನಡೆದಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಭಾಗ್ಯನ ತುಂಬಿಕೊಳ್ಳೋಂಥವ್ರಾಗ್ತೀವಿ. ಈ ಥರ ಬಾಬಾ ಏನು ಹೇಳ್ತಾ ಇದ್ದಾರೆ, ಅವರಿಗೆ ಶಾಂತಿ ಮತ್ತು ಶಕ್ತಿಯ ಸಹಯೋಗ ಕೊಡ್ರಿ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಲೌಕಿಕದಲ್ಲಿ ಅಲೌಕಿಕ ಭಾವನೆ ಇಟ್ಟುಕೊಳ್ಳುವಂಥ ಡಬಲ್ ಸೇವಾದಾರಿ ಟ್ರಸ್ಟಿ ಮಕ್ಕಳ ಮಹತ್ವ ಬಹಳ ದೊಡ್ಡದು. ತಮ್ಮ ಮಹತ್ವವನ್ನು ತಿಳಿದುಕೊಳ್ಳಿ. ಹಾಗಾದರೆ ಯಾವ 2 ಮಾತನ್ನು ನೆನಪಿಟ್ಟುಕೊಳ್ಳುವಿರಿ? ನಷ್ಟ ಮೋಹ ಅಂತಂದ್ರೇನು? ನಮಗೆ ಮೋಹ ಇದ್ದಾಗ ಆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಯ್ತು ಅಂದ್ರೇ ಬೇಜಾರಿನಲ್ಲಿ ಹೋಗ್ತೀವಿ. ಹೌದಾ? ಅಯ್ಯೋ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ, ಈ ಥರ ಇದೆಲ್ಲ ಏನು ನೆಗೆಟಿವ್ ಎನರ್ಜಿ, ಚಿಂತೆ ಬೇಜಾರಲ್ಲೇ ಹೋದಾಗ ನೆಗೆಟಿವ್ ಶಕ್ತಿ ತುಂಬುತ್ತೆ. ಬಾಬಾನಲ್ಲಿ ಏಕರಸ ಕಡಿಮೆ ಆಗ್ತದೆ. ನಷ್ಟ ಮೋಹ ಅಂದರೆ ದೇಹದಿಂದ ನೋಡಿದಾಗ ಅದು ನನ್ನ ಮಗು ಅನ್ನೋದು ಬರುತ್ತೆ. ಅದು ಒಂದು ಆತ್ಮ. ಆತ್ಮ ಅಂದಾಗ ಅಲ್ಲಿ ಯಾವ ನನ್ನತನ ಇರಲ್ಲ, ಮೋಹ ಇರಲ್ಲ. ಈ ಥರ ನಷ್ಟ ಮೋಹಿಗಳಾಗಬೇಕು. ನನ್ನ ಮಕ್ಕಳೇ ಸುಖವಾಗಿರಬೇಕು, ನನ್ನ ಮಕ್ಕಳೇ ಎಲ್ಲರಿಗಿನ್ನ ಚೆನ್ನಾಗಿರಬೇಕು, ಇದೆಲ್ಲ ಮೋಹ, ಇದೆಲ್ಲ ಇರಬಾರ್ದು.
ಅವ್ರವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ, ಅವ್ರವ್ರ ಕರ್ಮದ ಲೆಕ್ಕಾಚಾರ ಅವ್ರು ಮಾಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಅವ್ರಿಗೆ ದುಃಖ ಇರ್ತದಂದರೆ ದುಃಖದಲ್ಲೂ ಕಲ್ಯಾಣ ಇರ್ತತೆ. ಇದು ಒಂದು ಪಾಯಿಂಟ್ ನಾವು ಚೆನ್ನಾಗಿ ತಿಳ್ಕೊಬೇಕು. ಅಂದರೆ ಅವರು ದುಃಖದಲ್ಲಿ ಬಂದಾಗ ನಾವು ಪಾಪ ಮಾಡಬಾರ್ದು ಅನ್ನೋದು ಆ ಆತ್ಮಕ್ಕೆ ಸ್ಮೃತಿಯಲ್ಲಿ ಬರ್ತತೆ. ಅದು ಪಾಪ ಮಾಡಿದ್ಕೇ ದುಃಖದಲ್ಲಿ ಬಂದಿರ್ತತಲ್ಲ, ಅಲ್ಲಿ ಅದಕ್ಕೆ ರಿಯಲೈಸ್ ಆಗ್ತತೆ, ನಾನು ಇನ್ನೊಬ್ಬರಿಗೆ ದುಃಖ ಕೊಡಬಾರ್ದು, ಪಾಪ ಮಾಡಬಾರ್ದು ಅನ್ನೋದು. ಅದರಲ್ಲೂ ಕಲ್ಯಾಣ ಇರ್ತತೆ. ಅದಕ್ಕೆ ಇವೆಲ್ಲ ಜ್ಞಾನನ ಸ್ಮೃತಿಯಲ್ಲಿ ಇಟ್ಕೊಂಡು ನಷ್ಟಮೋಹಿಗಳಾಗಬೇಕು ನಾವು. ಬೇಹದ್ದಿನ ಸಂಬಂಧದ ಸ್ಮೃತಿ ಸ್ವರೂಪ ಮತ್ತು ಎರಡನೆಯದು ನಾನು ತಂದೆಯವಳು, ತಂದೆ ಸದಾ ಜೊತೆಗಿದ್ದಾರೆ, ತಂದೆಯ ಜೊತೆಗೆ ಸರ್ವ ಸಂಬಂಧ ನಿಭಾಯಿಸಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸದಾ ನನ್ನ ಜೊತೆಗಿದ್ದಾರೆ ಬಾಬಾ ಅನ್ನೋ ಸ್ಮೃತಿಯಲ್ಲಿರಬೇಕು ಅಂತಾರೆ. ಯಾಕೆಂದರೆ ಬಾಬಾ ಏನು ಹೇಳಿದ್ದಾರೆ, ಮಕ್ಕಳೇ 63 ಜನ್ಮಗಳಿಂದ ದುಃಖದಲ್ಲಿ ಆತ್ಮ ಬಹಳ ಸುಸ್ತಾಗ್ಬಿಟ್ಟತೆ, ನಿಮ್ಮದೆಲ್ಲ ಭಾರನ ತಗೊಳಕ್ಕೆ ನಾ ಬಂದೀನಿ ಅಂತ ಹೇಳ್ತಾರೆ. ಜೊತೆಗಿದ್ದಾರೆ ಅಂದರೆ ನನ್ನ ಭಾರನೆಲ್ಲ ತಗೊತಾರೆ, ತನ್ನ ಛತ್ರ ಛಾಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಏನೇ ಇರಲಿ ಪಾರು ಮಾಡಿಕೊಡ್ತಾರೆ. ಆದರೆ ಯಾವಾಗ ಪಾರು ಮಾಡಿಕೊಡ್ತಾರೆ, ಎಷ್ಟೇ ನಮ್ಮ ಕರ್ಮ ಭಸ್ಮ ಆದಂತೆಲ್ಲ ಅಲ್ಲಿ ಪಾರಾಗ್ತತೆ. ಕರ್ಮ ಭಸ್ಮ ಆಗಿಲ್ಲ ಅಂದರೆ ಪಾರಾಗಲ್ಲ. ಆಮೇಲೆ ಆತ್ಮಿಕ ಸ್ಥಿತಿಯಿಂದ ಬಾಬಾ ನೆನ್ಪು ಮಾಡಿದಾಗ ಮಾತ್ರ ಕರ್ಮಗಳು ಸುಡ್ತಾವ. ಇದು ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕೆಲವರು ಯೋಗಕ್ಕೆ ಕೂತಾಗ ಹಾಡು ಇಟ್ಕೊಂಡು ಯೋಗಕ್ಕೆ ಕೊಡ್ತಾರೆ. ಅಲ್ಲಿ ಹಾಡು ಕೇಳೋದ್ರಿಂದ ನಮ್ಮ ಪಾಪಗಳು ಭಸ್ಮ ಆಗಲ್ಲ. ಆತ್ಮಿಕ ಸ್ಥಿತಿಯಿಂದ ನೆನಪು ಮಾಡಿದಾಗ ಮಾತ್ರ ಪಾಪಗಳು ಭಸ್ಮ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಿರ್ತಾರೆ ಮುರಳಿಯಲ್ಲಿ, ನೀವು ಯೋಗ ಮಾಡ್ತೀರಿ ಆದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವಂಥ ಅಗ್ನಿಜ್ವಾಲೆ ಇರಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಹಾಡು ಆತ್ಮಿಕ ಸ್ಮೃತಿಯಲ್ಲಿ ಕೇಳಬೇಕು. ಆತ್ಮದಿಂದ ನೆನಪು ಮಾಡಿದಾಗ ಮಾತ್ರ ಪಾಪ ಭಸ್ಮ ಆಗ್ತವೆ. ಈ ಥರ ಇವೆಲ್ಲ ಯುಕ್ತಿ ವಿಧಾನಗಳನ್ನು ಅರಿತು ನಾವು ಬಾಬಾನ ನೆನಪು ಮಾಡಬೇಕು. ಆಗ ನೋಡ್ರಿ, ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ತಂದೆ ಸದಾ ಜೊತೆಗಿದ್ದಾರೆ, ತಂದೆಯ ಜೊತೆಗೆ ಸರ್ವ ಸಂಬಂಧನ ನಿಭಾಯಿಸಬೇಕಾಗಿದೆ. ಅಂದರೆ ಇವಾಗ ಪ್ರೀತಿಯ ಸಾಗರ, ಆ ಪ್ರೀತಿಯ ಸಾಗರ ಆ ಮಗನ ರೂಪದಲ್ಲಿ ಆ ಮಗನ ರಸನ ಅನುಭವ ಮಾಡಬೇಕು, ಹೌದಾ? ಆಮೇಲೆ ವಾರಸುದಾರನನ್ನಾಗಿ ಮಗ ಅಂದರೆ ಅಲ್ಲಿ ಕೊಡೋದಿರುತ್ತೆ, ನಮ್ಮದನ್ನೆಲ್ಲ ಧಾರೆ ಎರೆಯೋದಿರುತ್ತೆ ಅಲ್ಲಿ. ಆಮೇಲೆ ತಂದೆ ರೂಪದಲ್ಲಿ ಪಾಲನೆ ಪಡೆಯೋದಿರುತ್ತೆ. ಎಲ್ಲ ಸಂಬಂಧಗಳು ಪತಿಯ ರೂಪದಲ್ಲಿ ಪ್ರೀತಿಯ ಅನುಭವ ಮಾಡೋದು, ತಾಯಿ ರೂಪದಲ್ಲಿ ಮಮತೆನ ಅನುಭವ ಮಾಡೋದು, ಹೌದಾ? ಶಿಕ್ಷಕ, ಸದ್ಗುರು ಎಲ್ಲ ಸಂಬಂಧಗಳಲ್ಲಿ ಬಾಬಾನೇನು ಮಾಡಬೇಕು, ಜೊತೆಗಿಟ್ಕೋಬೇಕು. ಇದಂತೂ ನೆನಪಿರುವುದಲ್ಲವೇ? ಕೇವಲ ಈ 2 ಮಾತುಗಳನ್ನು ವಿಶೇಷವಾಗಿ ನೆನಪಿಟ್ಟುಕೊಳ್ಳಬೇಕು. ಬಾಪ್ತಾದ ಪ್ರತಿಯೊಬ್ಬ ಪಾಂಡವ ಮತ್ತು ಶಕ್ತಿಯರೊಂದಿಗೆ ವ್ಯಕ್ತಿಗತವಾಗಿ ಈ ಮಾತುಗಳನ್ನು ಹೇಳುತ್ತಿದ್ದಾರೆಂದು ತಿಳಿಯಬೇಕು. ನನಗಾಗಿ ಯಾವ ಮಾತು ಎಂದು ಎಲ್ಲರೂ ಯೋಚಿಸುತ್ತೀರಲ್ಲವೇ? ಸಭೆಯಲ್ಲಿದ್ದರೂ ಬಾಪ್ತಾದ ಎಲ್ಲ ಪ್ರವೃತ್ತಿಯವರಿಗೆ ವಿಶೇಷ ವ್ಯಕ್ತಿಗತವಾಗಿ ಹೇಳುತ್ತಿರುವರು, ಸಭೆಯಲ್ಲಿ ವ್ಯಕ್ತಿಗತವಾಗಿ ಹೇಳುತ್ತಿರುವರು ತಿಳಿಯುತ್ತೆ. ಒಂದೊಂದು ಮಗುವಿಗೂ ಒಬ್ಬರಿಗಿಂತ ಹೆಚ್ಚು ಇನ್ನೊಬ್ಬರಿಗೆ ಪ್ರೀತಿಯನ್ನು ಕೊಡುತ್ತಿದ್ದೇವೆ, ಆದ್ದರಿಂದಲೇ ಬರುತ್ತೀರಲ್ಲವೇ? ಪ್ರೀತಿ ಸಿಕ್ಕಿತು, ಉಡುಗೊರೆ ಸಿಕ್ಕಿತು, ಇದರಿಂದಲೇ ಪುನಶ್ಚೇತನಗೊಳ್ಳುತ್ತೀರಲ್ಲವೇ? ಪ್ರೀತಿಯ ಸಾಗರ ಪ್ರೀತಿಯ ಪ್ರತಿಯೊಂದು ಸ್ನೇಹಿ ಆತ್ಮಗಳಿಗೆ ಎಂದಿಗೂ ಕ್ಷೀಣಿಸದ ಸ್ನೇಹದ ಗಣಿಯನ್ನು ಕೊಡುತ್ತಿರುವರು. ಮತ್ತೇನಾದರೂ ಉಳಿಯುತ್ತೆ? ಮಿಲನ ಮಾಡುವುದು, ಮಾತನಾಡುವುದು ಮತ್ತು ಪಡೆಯುವುದು, ಇದನ್ನೇ ಬಯಸುತ್ತೀರಲ್ಲವೇ? ಒಳ್ಳೆಯದು. ಈ ರೀತಿಯ ಸರ್ವ ಸೀಮಿತ ಸಂಬಂಧಗಳಿಂದ ನಿರ್ಲಿಪ್ತ. ಸೀಮಿತ ಸಂಬಂಧ ಅಂದರೆ ಏನು? ಸಂಸಾರದಲ್ಲಿ ನನ್ನ ಪತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಏನು ಸೀಮಿತ ಸಂಬಂಧಗಳಲ್ಲಿ ನಿರ್ಲಿಪ್ತ, ಯಾವುದಕ್ಕೂ ಅಂಟ್ಕೋಬಾರ್ದು. ಡಿಟ್ಯಾಚ್ ಆ ಶಕ್ತಿ ಬರಬೇಕು ನಮ್ಮಲ್ಲಿ. ಅಂದರೆ ಎಷ್ಟೆಷ್ಟು ಆತ್ಮ ಅಂತೀವೋ, ಆತ್ಮ ದೇಹದ ಸ್ಮೃತಿಯಲ್ಲಿ ಬಂದಾಗ ನಂದು ಅನ್ನೋದು ಬರುತ್ತೆ. ಆತ್ಮಕ್ಕೆ ಯಾವ ಮಕ್ಕಳಿಲ್ಲ, ಯಾವ ಪತಿ ಇಲ್ಲ, ಯಾರೂ ಇಲ್ಲ. ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಹೋಗ್ತೀವೋ ಅಷ್ಟಷ್ಟು ನಿರ್ಲಿಪ್ತರಾಗ್ತಾ ಹೋಗ್ತೀವಿ. ಸದಾ ಪ್ರಭುವಿನ ಪ್ರೀತಿಗೆ ಪಾತ್ರರು. ನೋಡ್ರಿ, ಟೇಪ್ ರೆಕಾರ್ಡ್ ಬಂತು, ರೆಡಿ ಬಿಟ್ವಿ.
ಟಿ ವಿ ಬಂತು, ಟೇಪ್ ರೆಕಾರ್ಡ್ ಬಿಟ್ವಿ. ಹಾಗೆ ಎಷ್ಟೆಷ್ಟು ಬಾಬಾನ ಪ್ರೀತಿಯಲ್ಲಿ ಲವಲೀನ ಆಗ್ತಾ ಹೋಗ್ತೀವೋ ಅಷ್ಟಷ್ಟು ಈ ದುಃಖನೇ ಕೊಡುವಂಥ ಇಲ್ಲ ಅಲ್ಪ ಪ್ರೀತಿ ಅಲ್ಪ ಸುಖ ಸಿಗುವಂಥ ಈ ಸಂಬಂಧಗಳಲ್ಲಿ ಏನಾಗ್ತಾ ಹೋಗ್ತತೆ, ನಮಗೆ ನಷ್ಟ ಮೋಹ ಏನಾಗ್ತತೆ, ಕಡಿಮೆ ಆಗ್ತಾ ಹೋಗ್ತತೆ. ಯಾಕೆಂದರೆ ತಂದೆಯ ಪ್ರೀತಿ ಶಾಶ್ವತವಾದ ಪ್ರೀತಿ, ವಿಶ್ವದ ಕಲ್ಯಾಣದ ಸ್ಮೃತಿ ಸ್ವರೂಪ. ಆಮೇಲೆ ಬರೀ ಈಗ ನೋಡ್ರಿ, ನಮಗೆ 84 ಜನ್ಮದ ಸಂಸಾರಗಳ ಜೊತೆಗೆ ನಿಭಾಯಿಸೋದೈತೆ. ಮತ್ತು ಎಲ್ಲರ ಜೊತೆಗೆ ಈಗ ಸುಖದ ಲೆಕ್ಕಾಚಾರ ಬೆಳೆಸ್ಕೋಬೇಕು. ನಾವೀಗ ಸೇವೆ ಮಾಡಿ ಬರೀ ಒಂದು ಜನ್ಮದ ಸಂಸಾರದಲ್ಲೇ ನಾವು ಮುಳುಗಿದ್ರೆ ಮತ್ತು 84 ಜನ್ಮದ ಸಂಸಾರಕ್ಕೆ ಎಲ್ಲ ಲೆಕ್ಕಾಚಾರ ಈಗಲೇ ಮಾಡ್ಕೋಬೇಕಲ್ಲ. ಅದಕ್ಕೆ ವಿಶ್ವ ಕಲ್ಯಾಣದ ಸ್ಮೃತಿ ಇದ್ದಾಗ ಅದು ನೋಡ್ರಿ, ಬಾಬಾನ ಹೆಚ್ಚು ನೆನಪು ಮಾಡಬೇಕು. ಖಜಾನೆಗಳನ್ನ ತುಂಬ್ಕೊಂಡು ಅದು ಮನಸ ಸೇವೆ ಮೂಲಕ ಶಾಂತಿ ಸುಖ ಕೊಡೋದು, ವಾಣಿ ಸೇವೆ ಮೂಲಕ ಜ್ಞಾನದಾನ ನೀಡೋದು, ಸಂದೇಶ ಕೊಡೋದು, ಎಲ್ಲ ಸೇವೆ ಮೂಲಕ ಎಲ್ಲರ ಜೊತೆಗೆ ಏನು ಮಾಡಬೇಕು, ಲೆಕ್ಕಾಚಾರ ಬೆಳೆಸ್ಕೋಬೇಕು. ಆಮೇಲೆ ಪ್ರಕೃತಿ ನಮ್ಮ ಪಂಚತತ್ವಗಳು 5,000 ವರ್ಷಗಳಿಂದ ನಮಗೆ ಸೇವೆ ಮಾಡ್ತಾ ಇದ್ದಾವೆ. ಅಂಥ ಸೇವೆ ಮಾಡೋ ಪಂಚತತ್ವಗಳಿಗೆ ನಾವು ಪಾಪದ ಶಕ್ತಿ ಹರಡಿಬಿಟ್ಟಿವಿ. ಈಗ ಮತ್ತೆ ದೈವಶಕ್ತಿ ತುಂಬೋದು. ಈ ಥರ ಎಲ್ಲ ಕಲ್ಯಾಣದ ಸ್ಮೃತಿ ಸ್ವರೂಪರಾಗಬೇಕು. ಬರೀ ಒಂದು ಜನ್ಮದ ಸಂಸಾರದ ಕಡೆಗೆ ಗಮನ ಅಲ್ಲ, ವಿಶ್ವದ ಕಲ್ಯಾಣಕಾರಿ ನಾವು. ಸದಾ ನಿಶ್ಚಯ ಬುದ್ಧಿ ವಿಜಯಿ. ಆಮೇಲೆ ನಿಶ್ಚಯ ಬಾಬಾದರೆ ಕಾಪಾಡ್ತಾರೆ ಕೊನೆ ಉಸಿರಿರೋವರೆಗೂ. ಏನೇ ಆಗಲಿ ಬಾಬಾ ಹಿಡ್ಕೊಂಡಿವಂದ್ರೆ ನಮ್ಮದು ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ. ನಿಶ್ಚಯ ಇರಬೇಕು, ಅದಕ್ಕೆ ತಕ್ಕಷ್ಟು ಯೋಗ ಇರಬೇಕು. ಯೋಗ ಇಲ್ಲ ಅಂದರೆ ಏನೂ ಆಗಲ್ಲ. ಗೊಂದಲದಿಂದ ದೂರ ಅಂದ್ರೇನು, 63 ಜನ್ಮದ ಪಾಪ ಐತೆ. ಬರ್ತಾನೆ ಇರ್ತಾವ ಸಮಸ್ಯೆಗಳು. ಏನನ್ನ ಸಮಸ್ಯೆ ಬಂದಾಗ, ಅಯ್ಯೋ ನಾವು ಬಾಬಾಗೆ ಇಷ್ಟು ಸೇವೆ ಮಾಡ್ತೀವಿ, ಇಷ್ಟು ಮಾಡ್ತೀವಿ, ಆದರೂ ಬಾಬಾ ನಮಗೇನು ಮಾಡಲಿಲ್ಲ, ಈ ಥರ ಗೊಂದಲದಲ್ಲಿ ಬರಬಾರ್ದು. ಅಲ್ಲೇನಾದರೂ ಸಮಸ್ಯೆ ಆಗಿದೆ ಅಂದರೆ ಆ ಕರ್ಮ ಸುದಷ್ಟು ಯೋಗ ಆಗಿಲ್ಲ. ಈ ಥರ ಚೆನ್ನಾಗಿ ಜ್ಞಾನ ಸ್ವರೂಪರಾಗಿರಬೇಕು. ಆಗ ಗೊಂದಲದಿಂದ ದೂರ ಆಗ್ತೀವಿ. ಆಮೇಲೆ ಸಾಕ್ಷಿ ಸ್ಥಿತಿ ಇರಬೇಕು. ಕೆಲವೊಂದು ಸಲ ಬಾಬನ ಮಡ್ಲಲ್ಲಿ ಏನೇ ಅಕಲ್ಯಾಣದ ದೃಶ್ಯ ಕಂಡು ಬರ್ಬೋದು. ಆ ಅಕಲ್ಯಾಣದಲ್ಲೂ ಕಲ್ಯಾಣ ಇರ್ತತೆ. ಅದೆಲ್ಲ ಸಾಕ್ಷಿಯಾಗಿ ನೋಡೋ ಸ್ಥಿತಿ ಇರಬೇಕು. ಕೆಲವೊಂದು ಸಂದರ್ಭಗಳು ಇಮಿಡಿಯೇಟ್ ಗೊತ್ತಾಗ್ತೈತಿ, ಇದೇ ಕಲ್ಯಾಣ ಆಯಿತು ನೋಡೋ ಅಂತ. ಕೆಲವು ಗೊತ್ತಾಗೋಕ್ಕೆ ಸಮಯ ಹಿಡಿಸ್ತತೆ. ಆದರೆ ಸಾಕ್ಷಿ ಸ್ಥಿತಿಯಲ್ಲಿ ನೋಡಬೇಕು. ಗೊಂದಲದಲ್ಲಿ ಬರಬಾರ್ದು. ನಾವು ಬಾಬಾಗಿಷ್ಟು ಮಾಡಿದ್ರೆ ಹಿಂಗ್ಯಾಕಾಯ್ತು ಹಂಗಾಕಾಯ್ತು ಅಂತ. ಆಮೇಲೆ ಅಚಲರಾಗಿರುವಂತಹ ಶ್ರೇಷ್ಠ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಈಗ ಪಾರ್ಟಿಯ ಜೊತೆ ಮಾತಾಡ್ತಾ ಇದ್ದಾರೆ ಬಾಬಾ. ಸದಾ ತಮ್ಮನ್ನು ತಂದೆಯ ಜೊತೆಗಾರರು ಎಂದು ಅನುಭವ ಮಾಡುತ್ತೀರಾ? ಯಾರ ಜೊತೆಗಾರ ಸರ್ವಶಕ್ತಿವಂತ ತಂದೆಯು ಇದ್ದಾರೆಯೋ ಅವರಿಗೆ ಸದಾ ಸರ್ವ ಪ್ರಾಪ್ತಿಗಳಿವೆ. ಅವರ ಮುಂದೆ ಎಂದಿಗೂ ಯಾವುದೇ ಪ್ರಕಾರದ ಮಾಯೆ ಬರಲಾರದು. ಅಂದರೆ ಬಾಬಾನ ನೆನಪಿತ್ತು ಅಂದರೆ ಅಲ್ಲಿ ಪಾಸಿಟಿವ್ ಶಕ್ತಿ ತುಂಬಿಕೊಂಡಿರ್ತತೆ. ಪಾಸಿಟಿವ್ ಶಕ್ತಿ ಇದ್ದಾಗ ಮಾಯೆ ನೆಗೆಟಿವ್ ಶಕ್ತಿ ನಮ್ಮನ್ನೇನು ಮಾಡೋದಿಲ್ಲ. ಮಾಯೆ ಮೇಲೆ ವಿಜಯ ಪಡಿತೀವಿ. ಮಾಯೆಗೆ ವಿದಾಯಿ ಕೊಟ್ಟಿರುವಿರಲ್ಲವೇ? ಎಂದಾದರೂ ಮಾಯೆಯ ಆತಿಥ್ಯವನ್ನು ಮಾಡುವುದಿಲ್ಲವಷ್ಟೇ ತಾನೇ? ಮಾಯೆಗೆ ವಿದಾಯ ಹೇಳುವವರಿಗೆ ಬಾಪ್ದಾದರವರಿಂದ ಪ್ರತಿ ಹೆಜ್ಜೆಗೂ ಅಭಿನಂದನೆಗಳು ಸಿಗುತ್ತವೆ. ಮಾಯೆಗೆ ಆತಿಥ್ಯ ಅಂದ್ರೇನು? ಮತ್ತೆ ಈ ದೇಹದ ಜಗತ್ತಿನ ಆಕರ್ಷಣೆಯಲ್ಲಿ ಹೋಗ್ಬಾರ್ದು. ಅದು ಚೆನ್ನಾಗಿರ್ತೈತೆ, ಅದು ಟೂರ್ ನೋಡೋಣ, ಇವ್ರ ಜೊತೆಗೆ ಹೋಗಿ ಅದನ್ನು ನೋಡೋಣ, ಅದನ್ನು ತಿನ್ನೋಣ. ಇದು ದೇಹದಾರಿಗಳದ್ದು ಏನು, ಅಲ್ಲಿ ಆದಷ್ಟು ಅಲ್ಪ ಕಾಲದ ಸುಖ, ಅದೇನು ಶಾಶ್ವತವಾದದ್ದಲ್ಲ. ಬಾಬಂದ್ರಲ್ಲಿ ಸಾಗರದಷ್ಟು ಸಿಗ್ತಾ ಇರ್ತತೆ. ಅದಕ್ಕೆಲ್ಲ
ದೇಹದ ಜಗತ್ತಿನ ಕಡೆ ಆಕರ್ಷಣೆ ಆಗಬಾರ್ದು ಅಂತಾರೆ ಬಾಬಾ. ಇನ್ನೂವರೆಗೂ ವಿದಾಯವನ್ನು ಕೊಟ್ಟಿರದಿದ್ದರೆ ಬಾರಿ ಬಾರಿ ಏನು ಮಾಡಲಿ ಹೇಗೆ ಮಾಡಲಿ ಎಂದು ಚೀರಾಡಬೇಕಾಗುತ್ತದೆ. ಆದ್ದರಿಂದ ಸದಾ ವಿದಾಯಿ ಕೊಡುವವರು ಮತ್ತು ಅಭಿನಂದನೆಗಳನ್ನು ಪಡೆಯುವಂಥ ಕೃಷ್ಣಶೀವ ಆತ್ಮರಾಗಿದ್ದೀರಾ. ಈಗ ನೋಡ್ರಿ, ಕೆಲವರಿಗೆ ಇನ್ನೂ ಚೆನ್ನಾಗಿ ದುಡಿಬೇಕು, ನಮ್ಮ ಮಕ್ಕಳಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂಥೇಳಿ ಅವರು ದುಡಿಯೋದ್ರ ಕಡೆ ಅಂದರೆ ಮಾಡಬೇಡ ಅಂತ ಹೇಳಿಲ್ಲ ಬಾಬಾ, ಆದರೆ ಮೋಹ ಇದ್ದಾಗ ಅಲ್ಲಿ ಬಾಬನ ನೆನಪು ಬಿಟ್ಟೋಗ್ತತೆ. ಬಾಬನ ಜೊತೆಗಿಟ್ಕೊಂಡು ಎಲ್ಲದು ಮಾಡ್ರಿ ಅಂತಾರೆ. ಕರ್ಮಯೋಗಿಗಳನ್ನೇ ಬಾಡಿರೋದು ಬಾಬಾ. ಆದರೆ ನಾವು ಆ ಬಾಬನ ಜೊತೆಗಿಟ್ಟುಕೊಂಡು ಮುಂದುವರಿಬೇಕು ಅಂದರೆ ಅಲ್ಲಿ ಏನಿರಬೇಕು, ಮೋಹ ಇರಬಾರ್ದು. ಈಗ ನೋಡ್ರಿ, ನಾವು ಎಷ್ಟು ಸುಖವಾಗಿರಲಿ ಅಂತ ದುಡಿದು ಅವ್ರಿಗೆ ಸುಖ ಕೊಡಬೇಕು ಅಂತ ಮಾಡ್ತೀವಿ ಅಂತ ತಿಳ್ಕೊಳ್ರಿ. ಆದರೆ ಅವ್ರ ಕರ್ಮಗಳು ಸುಖವಾಗಿರಕ್ಕೆ ಬಿಡ್ತಾವ. ಆದರೆ ಇಲ್ಲಿ ಸ್ವಲ್ಪ ನಾವು ಬಾಬನ ಜೊತೆಗಿಟ್ಕೊಂಡು ಬಾಬನ ನೆನಪು ಮಾಡ್ತಾ ನಾವು ಮಾಡಿವಂದರೆ ಅಲ್ಲಿ ಕರ್ಮಗಳು ಸುಟ್ಟಾಗ ಅಲ್ಲಿ ಬಾಬಾ ಪಾರು ಮಾಡ್ತಾರೆ. ಹೌದಾ? ನಾವು ಸುಖ ಕೊಡೋಟ್ರೆ ಮಕ್ಕಳು ಸುಖವಾಗಿರ್ತಾವ, ಬಾಬಾ ನೋಡ್ಕೊಂಡ್ರೆ ಸುಖವಾಗಿರ್ತಾವ. ಹೌದಾ? ಬಾಬಾ ನೋಡ್ಕೋಬೇಕು. ಮತ್ತು ಬಾಬಾ ನೋಡ್ಕೋಬೇಕು ಅಂದರೆ ಬಾಬಾ ಯಾವಾಗ ನೋಡ್ಕೊತಾರೆ? ನಾವು ಎಷ್ಟೆಷ್ಟು ಬಾಬನ ನೋಡ್ಕೊಂತೀವೋ ಅಷ್ಟೆಷ್ಟು ಬಾಬಾ ನೋಡ್ತಾರೆ. ಹೌದಾ? ಹೀಗೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರತಿ ಹೆಜ್ಜೆಗೂ ತಂದೆ ಜೊತೆಗೆ ಇದ್ದಾರೆ ಎಂದಾಗ ಅಭಿನಂದನೆಗಳು ಜೊತೆಗಿವೆ. ಸ್ವಯಂ ಭಗವಂತ ನಮಗೆ ಅಭಿನಂದನೆಗಳನ್ನು ಕೊಡುತ್ತಿದ್ದಾರೆ ಎಂಬ ಸ್ಮೃತಿಯಲ್ಲಿ ಸದಾ ಇರಿ. ಯಾವುದನ್ನು ಯೋಚನೆ ಮಾಡಿರಲಿಲ್ಲವೋ ಅದನ್ನು ಪಡೆದೆವು, ತಂದೆಯನ್ನು ಪಡೆದು ಎಲ್ಲವನ್ನೂ ಪಡೆದೆವು, ಸರ್ವಪ್ರಾಪ್ತಿ ಸ್ವರೂಪರಾದೆವು. ಸದಾ ಈ ಭಾಗ್ಯವನ್ನು ನೆನಪು ಮಾಡಿಕೊಳ್ಳಿ. ಅನೇಕ ನನ್ನದು ಎನ್ನುವುದು ಕೊಳಕು ಮಾಡುತ್ತದೆ ಮತ್ತು ಒಂದು ನನ್ನದು ಕೊಳಕನ್ನು ಸಮಾಪ್ತಿ ಮಾಡುತ್ತದೆ. ಬಾಬಾ ಏನಂತಾರೆ? ಒಂದು ನನ್ನದು ಕೊಳಕು ಮಾಡ್ತತೆ, ಒಂದು ನನ್ನದು ಕೊಳಕನ್ನು ಸಮಾಪ್ತಿ ಮಾಡ್ತತೆ ಅಂದ್ರೇನು? ನನ್ನ ಸಂಸಾರ, ನನ್ನ ಮನೆ, ನನ್ನದು ಅಂತ ಈ ಥರ ಲೌಕಿಕದಲ್ಲಿ ಹೋದರೆ ಇನ್ನೂ ಕೆಸರಿನ ಆಳದಲ್ಲಿ ಕೆಸರಿನಲ್ಲಿ ಮುಳುಗ್ತಾ ಹೋಗ್ತೀವಿ. ಅದು ದೇಹದ್ದು ಅದು ಅಲ್ಪ ಸುಖದ್ದು ಇಲ್ಲ ದುಃಖದ್ದೇ ಅದು ದೇಹದ್ದು ಬಂದ್ಬಿಟ್ಟು. ಆದರೆ ಬಾಬಾ ನನ್ನ ಬಾಬಾ ಅಂದಾಗ ಏನಾಗ್ತತೆ? ನನ್ನಲ್ಲಿರೋ ಎಲ್ಲ ಪಾಪ ಕೆಸರು ಎಲ್ಲದು ಬಿಟ್ಟು ಹೋಗ್ತೈತಿ, ಕೊಳಕನ್ನು ಸಮಾಪ್ತಿ ಮಾಡಿಬಿಡ್ತದೆ. ಎಲ್ಲರೂ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶಗೊಂಡಿರುತ್ತೀರಾ. ಸಾಗರದಲ್ಲಿ ಸಮಾವೇಶಗೊಳ್ಳುವಂತೆ ತಂದೆಯ ಸ್ನೇಹದಲ್ಲಿ ಸದಾ ಸಮಾವೇಶಗೊಂಡವರು. ಬಾಬಾ ಏನು ಹೇಳ್ತಾ ಇದ್ದಾರೆ? ಸದಾ ಸ್ನೇಹದಲ್ಲಿ ಸಮಾವೇಶಗೊಂಡಿರುವವರಿಗೆ ಜಗತ್ತಿನ ಯಾವ ಮಾತಿನ ಅರಿವಿರುವುದಿಲ್ಲ. ಸ್ನೇಹದಲ್ಲಿ ಸಮಾವೇಶಗೊಂಡ ಕಾರಣ ಎಲ್ಲ ಮಾತುಗಳಿಂದ ಅಲಿಪ್ತರಾಗಿರುತ್ತಾರೆ. ಕೆಲವೊಂದು ಹೊಸಬ್ರು ಇರ್ಬೋದು, ಅಯ್ಯೋ ಎಲ್ಲ ಬಾಬಾ ಬಾಬಾ ಅನ್ಕೊಂತಿದ್ರೆ ಎಲ್ಲ ಬಾಬಾ ಮಾಡಿಬಿಡ್ತಾನೇನೋ ಅನ್ನೋ ಇರ್ತಾರೆ. ಇನ್ನೂ ಹೆಚ್ಚು ಅನುಭವ ಮಾಡಿರಲ್ಲ ತಂದೆನ. ಯೋಗ ಇಲ್ದವರು ಅನುಭವ ಆಗಿರಲ್ಲ ಬಾಬಂದೇನು ಅಂತ. ಎಲ್ಲ ಬಾಬಾ ಮಾಡಿಕೊಟ್ಬಿಡ್ತಾರೇನು ಅಂತ ಅನ್ನೋ ವಿಚಾರಗಳಿರ್ತವೆ. ಮಾಡ್ತಾರೆ, ಬಾಬಾ ಮಾಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ನನ್ನನ್ನು ನೀವು ನೆನಪು ಮಾಡ್ತೀರಂತ ಮಾಡ್ತಾ ಇದ್ದೀರಿ ಅಂದರೆ ನೀವು ಮಾಡೋ ವಿಚಾರನೂ ನಾನು ಮಾಡ್ತೀನಿ ಅಂತ ಹೇಳ್ಯಾರ. ಅದನ್ನ ಅನುಭವದಲ್ಲಿ ನಾವು ತಂದುಕೋಬೇಕು ಅಷ್ಟೇ. ಆ ಅನುಭವನ ನಾವು ಮಾಡಬೇಕಷ್ಟೇ. ಯಾವ ರೀತಿ ತಂದೆ ನಮಗೆ ಸದಾ ಜೊತೆ ಇದ್ದು ನಮ್ಮನ್ನು ಪರಿಶ್ರಮ ಮುಕ್ತರನ್ನಾಗಿ ಮಾಡ್ತಾರೆ ಅನ್ನೋದು ನಾವು ಅನುಭವ ಮಾಡಬೇಕಷ್ಟೇ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ತಂದೆಗೆ ಪ್ರತಿಯೊಂದು ಮಗುವೂ ಪ್ರಿಯ. ಎಲ್ಲರೂ ಅತಿ ಶ್ರೇಷ್ಠರು. ಬಡವರಾಗಿರಬಹುದು, ಶ್ರೀಮಂತರಾಗಿರ್ಬೋದು, ಕಲಿತವರಾಗಿರ್ಬೋದು, ಕಲಿಯದೇ ಇರುವವರಾಗಿರಬಹುದು, ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಪ್ರಿಯರಾಗಿದ್ದೀರಿ. ತಂದೆಗೆ ಎಲ್ಲರೂ ವಿಶೇಷ ಆತ್ಮಗಳಾಗಿದ್ದೀರಿ. ಎಲ್ಲರಲ್ಲಿ ಯಾವ ವಿಶೇಷತೆ ಇದೆ? ತಂದೆಯನ್ನು ಅರಿಯುವ ವಿಶೇಷತೆ. ದೊಡ್ಡ ದೊಡ್ಡ ಋಷಿಮುನಿಗಳು ತಿಳಿಯದಿರುವುದಂಥದ್ದನ್ನು ತಾವು ಪಡೆದಿರಿ. ಅವರು ಗೊತ್ತಿಲ್ಲ ಎಂದು ಹೋದರು, ತಾವು ಎಲ್ಲವನ್ನೂ ತಿಳಿದಿರಿ. ಆದ್ದರಿಂದ ಬಾಪ್ತಾದ ಇಂಥ ವಿಶೇಷ ಆತ್ಮಗಳಿಗೆ
ಪ್ರತಿದಿನವೂ ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಪ್ರತಿನಿತ್ಯ ಮಿಲನ ಮಾಡುತ್ತಾರೆ. ಅಮೃತ ವೇಳೆಯ ಸಮಯ ವಿಶೇಷ ಮಕ್ಕಳಿಗಾಗಿಯೇ ಇದೆ. ಮೊದಲು ಮಕ್ಕಳದು, ನಂತರ ಭಕ್ತರ ಸಾಲು. ವಿಶೇಷ ಆತ್ಮಗಳನ್ನು ಮಿಲನ ಮಾಡುವ ಸಮಯವೂ ಸಹ ವಿಶೇಷವಾಗಿರುತ್ತದೆ. ಆದ್ದರಿಂದ ಸದಾ ಇಂತಹ ವಿಶೇಷ ಆತ್ಮವೆಂದು ತಿಳಿದು ಖುಷಿಯಲ್ಲಿ ಹಾರುತ್ತಾ ಇರಿ. ಬಾಬಾ ಇನ್ನೊಂದು ವಿಷಯ ಏನು ಹೇಳಿದ್ದಾರೆ ಅಂದರೆ, ನನಗೆ ಮಕ್ಕಳ ಜೊತೆಗೆ ಮಾತ್ರ ಸಂಬಂಧ ಅಂತ ಹೇಳಿದ್ದಾರೆ. ನೀವು ನನಗಾಗಿ ಪರಿತಪಿಸಿದರೆ ನಾನು ನಿಮ್ಮ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ. ಅವರು ಆ ಭಕ್ತರು ದೇವತೆಗಳ ಮುಂದೆ ಹೋಗ್ತಾ ಇದ್ದಾರೆ ಸುಖ ಕೊಡಂತ ಬೇಡಕ್ಕೆ. ಭಕ್ತರ ಜವಾಬ್ದಾರಿ ನೀವೇ ದೇವತಾತ್ಮಗಳು. ಭಕ್ತರ ಜವಾಬ್ದಾರಿ ನಿಮ್ಮದು. ಅವ್ರ ಜೊತೆ ನಂದೇನು ಸಂಬಂಧ ಇಲ್ಲ ಅಂತ ಕೂಡ ಬಾಬಾ ಹೇಳ್ಯಾರ. ಆ ಪಾಯಿಂಟ್ ಬಾಬಾ ಇಲ್ಲೇನು ಹೇಳ್ತಾರೆ, ಬ್ರಾಹ್ಮಣ ಮಕ್ಕಳು ತಮ್ಮ ರೋಗದ ಔಷಧವನ್ನು ತಾವೇ ಮಾಡಿಕೊಳ್ಳಬಹುದು. ಖುಷಿಯ ಟಾಣಿಕ್ ಕ್ಷಣದಲ್ಲಿ ಪ್ರಭಾವ ಬೀರುವಂಥ ಔಷಧಿಯಾಗಿದೆ. ಅಲ್ಲಿ ಹೇಗೆ ಶಕ್ತಿಶಾಲಿ ಇಂಜೆಕ್ಷನ್ ಕೊಟ್ಟಾಗ ಬದಲಾವಣೆ ಆಗುತ್ತದೆಯೋ ಅದೇ ರೀತಿ ಸ್ವಯಂ ತಮಗೆ ಖುಷಿಯ ಮಾತ್ರೆಯನ್ನು ಕೊಟ್ಟುಕೊಳ್ಳಿ ಅಥವಾ ಖುಷಿಯ ಇಂಜೆಕ್ಷನ್ ಕೊಟ್ಟುಕೊಳ್ಳಿ. ಇದರ ಸಂಗ್ರಹ ಪ್ರತಿಯೊಬ್ಬರ ಬಳಿ ಇದೆಯಲ್ಲವೇ? ಜ್ಞಾನದ ಆಧಾರದ ಮೇಲೆ ಶರೀರವನ್ನು ನಡೆಸಬೇಕು. ಜ್ಞಾನದ ಬೆಳಕು ಮತ್ತು ಶಕ್ತಿಯ ಬಹಳ ಸಹಯೋಗ ಸಿಗುತ್ತದೆ. ಬಾಬಾ ಏನು ಹೇಳಿದರು? ಜ್ಞಾನದ ಆಧಾರದ ಮೇಲೆ ಶರೀರ ನಡೆಸಬೇಕು ಅಂದರು ಬಾಬಾ. ಅಂದರೆ ನಾವು ಮಾಯೆಗೆ ವಶ ಆಗಿ ದುಃಖ ಚಿಂತೆಯಲ್ಲಿ ಹೋದಷ್ಟು ಕಾಯಿಲೆಗಳು ಕೂಡ ನಮಗೆ ಬಹಳ ದುಃಖದ ಅನುಭವ ಕೊಡ್ತವೆ. ಅಲ್ಲಿ ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ದೇಹಕ್ಕೆ ಏನೇ ನೋವಿರಲಿ ಅದು ಬುದ್ಧಿಗೆ ಅಂಟಲ್ಲ. ಮೊಮ್ಮಗ ಅರ್ಧ ಶರೀರ ಕೊಳ್ತಿತ್ತಂತೆ, ಆದರೂ ಅವ್ರ ಮುಖದಲ್ಲಿ ಸ್ವಲ್ಪ ಕಳೆ ಕಮ್ಮಿ ಆಗಿರಲಿಲ್ಲ ಅಂತಾರೆ. ಅಂದ್ರೇನು, ಆ ನೋವು ಅವರಿಗೆ ಅಂಟೋದಿಲ್ಲ, ಅಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಹೋಗಿರ್ತಾರೆ. ಈ ಥರ ಬಾಬಾ ಏನಂತಾರೆ, ಜ್ಞಾನದ ಆಧಾರದ ಮೇಲೆ ಶರೀರನ ನಡೆಸಬೇಕು ಅಂತ ಹೇಳ್ತಾರೆ ಬಾಬಾ. ಯಾವುದೇ ರೋಗ ಬಂದರೂ ಸಹ ಬುದ್ಧಿಗೆ ವಿಶ್ರಾಂತಿಯನ್ನು ಕೊಡುವ ಸಾಧನವಾಗಿದೆ. ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಬಾಪ್ತಾದವರ ಜೊತೆ 2 ದಿನ ನಿಮಂತ್ರಣದಂತೆ ಬನ್ನಿ, ಆಗ ಯಾವ ವೈದ್ಯನ ಅವಶ್ಯಕತೆ ಇರೋದಿಲ್ಲ. ಇವಾಗ ಜ್ವರ ಬಂದು ಮಲಗಿವೆ ಅನ್ಕೋಬಾರ್ದು. ಇವಾಗ ಆ ಸೇವೆ ಈ ಸೇವೆ ಮನೆಯಲ್ಲಿ ಕೆಲಸ ಇದ್ರಾಗ ನಾವು ಅವ್ಯಕ್ತದ್ದು ಅನುಭವ ಮಾಡೋಕ್ಕೆ ಟೈಮ್ ಇರಲ್ಲ. ಬಟ್ ಆರಾಮಿಲ್ದಾಗ ಅವ್ಯಕ್ತದ ಅನುಭವ ಮಾಡೋದ್ರ ಕಡೆ ಬರ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಪ್ರಶ್ನೆ ಇನ್ನೊಂದೇನು, ಸಹಜ ಯೋಗಿ ಜೀವನದ ವಿಶೇಷತೆ ಏನು? ಯೋಗಿ ಜೀವನ ಅರ್ಥಾತ್ ಸದಾ ಸುಖಮಯ ಜೀವನ. ಸಹಜ ಯೋಗಿಗಳು ಸದಾ ಸುಖದ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡುತ್ತಾರೆ. ಸುಖದಾತ ತಂದೆ ನಮ್ಮವರಾದಾಗ ಸುಖವೇ ಸುಖವಿದೆಯಲ್ಲವೇ? ಆದ್ದರಿಂದ ಸುಖದ ಉಯ್ಯಾಲೆಯಲ್ಲಿ ಉಯ್ಯಾಲೆ ಆಡುತ್ತಾ ಇರಿ. ಸುಖದಾತ ತಂದೆ ಸಿಕ್ಕರು, ಸುಖದ ಜೀವನವಾಯಿತು, ದುಃಖದ ಹೆಸರೇ ಇಲ್ಲ. ಇನ್ನೊಂದು ಪ್ರಶ್ನೆ, ವೃದ್ಧ ಮತ್ತು ಅಶಿಕ್ಷಿತ ಮಕ್ಕಳ ಸೇವೆಯನ್ನು ಯಾವ ಆಧಾರದ ಮೇಲೆ ಮಾಡಬೇಕು? ಉತ್ತರ, ತಮ್ಮ ಅನುಭವದ ಆಧಾರದ ಮೇಲೆ. ಅನುಭವದ ಕಥೆಯನ್ನು ಎಲ್ಲರಿಗೂ ಹೇಳಿ. ಮನೆಗಳಲ್ಲಿ ಅಜ್ಜಿಯರು ಮಕ್ಕಳಿಗೆ ಕಥೆಯನ್ನು ಹೇಳುತ್ತಾರೆ, ಹಾಗೆ ತಾವು ಸಹ ಏನು ಪಡೆದೆವು, ಏನು ಸಿಕ್ಕಿತು ಎಂಬ ಅನುಭವದ ಕಥೆಯನ್ನು ಹೇಳಬೇಕು. ಇದು ಎಲ್ಲರೂ ಮಾಡಬಹುದಾದ ಎಲ್ಲಕ್ಕಿಂತ ದೊಡ್ಡ ಸೇವೆಯಾಗಿದೆ. ನೆನಪು ಮತ್ತು ಸೇವೆಯಲ್ಲಿಯೇ ಸದಾ ತತ್ಪರರಾಗಿರಿ. ಇದೇ ತಂದೆಯ ಸಮಾನ ಕರ್ತವ್ಯವಾಗಿದೆ. ಬಾಬಾ ಏನು ಹೇಳ್ತಾರೆ, ಎಲ್ಲರಿಗೂ ಹೇಳ್ರಿ ನಾವೇನು ಅನುಭವ ಮಾಡಿದ್ದು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.